ಸೊ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ರು? ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಮತ್ತೊಂದು ಗೇಮ್ಗೆ ಸ್ವಾಗತ. ಎಲ್ರಿಗೂ ಸ್ವಾಗತ. ಏನಪ್ಪಾ ಅಂದ್ರೆ ಇವತ್ತು ಮತ್ತೊಂದು ಗೇಮ್ ಸಿಕ್ಕಿದೆ. ಏನಂದ್ರೆ ಇವಾಗ ನಾವು ಒಂದು ಡೆಲಿವರಿನ ಬೇರೆಯವ್ರಿಗೆ ಹೋಗಿ ತಲುಪಿಸ್ಬೇಕು. ಅದೇ ಇವಾಗ ನಾನು ಹುಡುಕ್ತಾ ಇದ್ದೀನಿ. ಇಬ್ಬರು ಜನ ಪೊಲೀಸರು ನನ್ನ ಬೆನ್ನ ಹತ್ತಾರೆ. ಇವಾಗ ಅಲ್ಲಿ ಹೋಗ್ತಿದ್ದಾರೆ. ಫಸ್ಟ್ ಅವರನ್ನೇ ಹೊಡಿಬೇಕು ನಾನು ಇವಾಗ ಹೋಗಿ. ಹೊಡಿತಾನೆ, ತಿರುಗ್ತಾನೆ. ಶಾರ್ಟ್ ನಾನೇ ಹಿಡಿತೀನಿ ಫಸ್ಟ್. ಚಿಕ್ಕಬೇಕು. ಹೊಡಿ ಮಗ. ಆಯ್ತು ನಿಂದು ಮುಗೀತು. ಆಯ್ತು ಅಷ್ಟೇ, ಮತ್ತೇನೂ ಇಲ್ಲ. ಹೆಲ್ತ್ ಕಿಟ್ ಎಲ್ಲ ತಗೋಬೇಕು. ಮೊದಲು 2 ಹೆಲ್ತ್ ಕಿಟ್ 2 ಇದೆ. ಯಾರೋ ಹಿಂದಿಂದ ಹೊಡಿತಿದಾನ ಸುಮ್ಮನೆ. ಸೊ ಗೈಸ್, ಇವಾಗ ಹಿಂದೆಯಿಂದ ಯಾರು ಹೊಡಿತಿದಾರೆ ಅವನು ಹುಡುಕ್ತಾ ಇದ್ದಾನೆ ಇವಾಗ. ಬಟ್ ನನಗೆ ಹೆಲ್ತ್ ಕಿಟ್ ಇಲ್ಲ. ಹೆಲ್ತ್ ಕಿಟ್ 2 ಇರೋದು. ಹೆಲ್ತ್ ಕಿಟ್ ಕೂಡ ನಮಗೆ ತುಂಬ ಮುಖ್ಯ. ಸೊ ಅವನೇ ನೋಡಿ ಹೋಗ್ತಾ ಇದ್ದಾನೆ ಹಿಂದ್ಗಡೆ. ನಾನು ಹಿಂದೆಯಿಂದ ನಿಲ್ಲೋ ಬಂದೆ. ಅಷ್ಟೇ ಗುರು, ನಿನ್ನ ಸಾಯ್ತಿದ್ರು ಅಷ್ಟೇ. ಬಟ್ ಇವಾಗ ಹೆಲ್ತ್ ಕಿಟ್ ಒಂದೇ ಇರೋದ್ರಿಂದ ಹೆಲ್ತ್ ಕಿಟ್ ಅಂತ ತೊಗೊಂಡಿದ್ದೀನಿ ಇವಾಗ ಇವಾಗ ಹೆಲ್ತ್ ಕಿಟ್ ನಂತರ ಒಂದೇ ಇರೋದು. ಅದಕ್ಕೋಸ್ಕರ ನಾನು ಬೇರೆ ಹೆಲ್ತ್ ಕಿಟ್ನ ಹುಡುಕ್ಲೇಬೇಕು ಇವಾಗ. ಸೊ ಮಾತಾಡ್ಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಗೈಸ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಬೇಡಿ. ಇದೇನು ಟೆಕ್ ವಿಷಯ ಬಂತು. ಸೊ ಇಲ್ಲಿ 2 ಜನ ಕಾಣ್ತಿದ್ದಾರೆ. ಆ ಕಡೆ ಹೋಗಲ್ಲ, ಇನ್ನು ಬೇರೆ ಕಡೆ ಹೋಗ್ತೀನಿ. ಯಾಕಂದ್ರೆ ನನಗೆ ಮುಂಚೆ ನನಗೆ ಮೇನ್ ಬೇಕಾಗಿರೋದು ಹೆಲ್ತ್ ಕಿಟ್ಟು. ಬಟ್ ಇವ್ರು 3 ಜನನಂತೂ ಬಿಡಲ್ಲ. ಈ 3 ಜನದಲ್ಲಿ 2 ಹೊಡಿತೀನಿ. 3 ಮಂದಿ ಹೊಡಿ ಟಾರ್ಗೆಟ್ ಇದೆ. ಆದರೆ ಹೆಲ್ತ್ ಕಿಟ್ ಇಲ್ಲ ಅನ್ನೋದಕ್ಕೋಸ್ಕರ 3 ಜನ ನನಗೆ. ಅಂದರೆ ಒಂದು ಕಡೆ ನನ್ನ ಟೈರನೇ ಇಲ್ಲ, ಬುಲೆಟ್ಸು ಇಲ್ಲ. ಏನು ಹೇಳಕ್ಕೆ ಬರಲ್ಲ ಇಲ್ಲಿ ಏನಾಗುತ್ತೆ ಅಂತ. ಬಟ್ 3 ಜನ ಹೊಡಿತಾನೆ ಇಲ್ಲೋ ಗೊತ್ತಿಲ್ಲ. ಸೊ ಇನ್ನು ಬುಲೆಟ್ ಖಾಲಿ ಆಯಿತು. ಸೊ ಅಲ್ಲಿವರೆಗೂ ಇವ್ರು ಮತ್ತೊಬ್ಬ ಜಾಯ್ನ್ ಆದ ಇಲ್ಲಿ ಇವ್ರು. ಸೊ ಬಾಯ್ಸ್, ಏನಾಗುತ್ತೋ ಗೊತ್ತಿಲ್ಲ. ಹೆಲ್ತ್ ಕಡಿಮೆ ಇದೆ. ಒಂದು ಹೆಲ್ತ್ ಕಿಟ್ ಇರೋದ್ರಿಂದ ಮತ್ತೊಂದು ಹೆಲ್ತ್ ಕಿಟ್ಗೋಸ್ಕರ ನಾನು ಓಡಾಡಬೇಕು. ಇಲ್ಲೇನೋ ರೆಡ್ ಕಲರ್ ಕಾಣ್ತಾ ಇದೆ. ಬಂದೇರಿ ಅಲ್ಲಿಗೆ ಹೋಗ್ತೇನೆ. ರೆಡ್ ಕಲರ್ ಹತ್ರ ಫಸ್ಟ್ ಹೆಲ್ತ್ ಕಿಟ್ ನಾನು ನೋಡಬೇಕು. ಮೊದಲು ಹೆಲ್ತ್ ಕಿಟ್ ನಾನು ನೋಡ್ಕೋಬೇಕು. ಸೊ ಇದರಲ್ಲಿ ಅಂತೂ ನಮ್ಗೆ ಹೆಲ್ತ್ ಕಿಟ್ ಎಲ್ಲ ಸಿಗುತ್ತೆ. ಇದರಲ್ಲಿ ಒಂದು 10 ಸಿಗುತ್ತೆ. ಇದರಲ್ಲಿ ನಾನು ಹೆಲ್ತ್ ಕಿಟ್ನಾಗ ಸಿಗುತ್ತೆ. ಇದನ್ನು ತಗೋತೀನಿ ನಾನು. ನನಗೆ ಇದು ಬೇಕು, ಇದು ಕೂಡ ಬೇಕು. ಅಂದರೆ ಇದನ್ನು ನಾವು ಪರ್ಚೇಸ್ ಮಾಡ್ಕೋಬೇಕು. ಅದ್ರ ನನಗೆ ಹೆಲ್ತ್ ಕಡಿಮೆ ಇರೋದ್ರಿಂದ ನಾನು ಅಲ್ಲಿಗೆ ಸತ್ತೋದ್ರೆ ಏನಂತೆ ಮತ್ತೆ ಮುಟ್ಟು ಬರ್ತೀನಿ. ಆವಾಗ ಮತ್ತೆ ಹಿಂಗೆ ಓಡಾಡಬೇಕು. ಮತ್ತೆ 1 ಅಲ್ಲ 2 ಅಲ್ಲ 10 ಸರ್ತಿ ಬಿದ್ದರೂ 10 ಸರ್ತಿನೂ ಹೇಳಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಮತ್ತೆ ಓಡ್ತಾ ಇದ್ದೀನಿ. ನಿಲ್ಲೋ ಮಾತೇ ಇಲ್ಲ. ಈ ಗಾಡಿ ತಗೋಬೇಕಂದ್ರೆ ಇದು ಗಾಡಿ ಬೇಡ ನನಗೆ. ಬೇರೆ ಗಾಡಿ ನೋಡ್ತೀನಿ, ಅಲ್ಲಿ ಹೋಗ್ತೀನಿ. ಬಟ್ ಆ ಗಾಡಿ ನನಗೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಕಾಣ್ತಿದೆ ನೋಡಿ, ಅವ್ರು 3 ಜನ ನಾನು ಬಿಡಲ್ಲ. ಅಯ್ಯೋ ಸಿಗಲಿಲ್ಲ. ಮತ್ತೆ ಓಡ್ಬೇಕು ಇವಾಗ. ಹೊಡಿತಿದ್ದಾನೆ ಅವನು. ಯಾವುದಾದ್ರೂ ಗಾಡಿ ತೊಗೊಂಡು ಹೋಗ್ಬೇಕು. ಮುಂದೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಬಟ್ ಇಲ್ಲೇ ಆದರೂ ಯಾವುದಾದ್ರೂ ಒಂದು ತೊಗೋತೀನಿ. ಇವರು 3 ಜನ ಇದ್ದಾರೆ. ಬಟ್ 3 ಜನದಲ್ಲಿ 3 ಜನ ಹೊಡಲೇಬೇಕು ನಾನು ಇವಾಗ. ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಬರ್ತೀನಿ ಒಂದು ಯಾವುದಾದ್ರೂ ಗಾಡಿ ಇಲ್ಲಿ ಇದ್ದಾರೆ. ಅಯ್ಯೋ ಎಲ್ಲ ನೋಡಿದಲ್ಲಿ ಇದ್ದಾರಲ್ಲ ಗುರು. ಒಂದು ಗಾಡಿ ತಗೊಂಬರ್ಬೇಕು. ಅಲ್ಲೇನೋ ರೆಡ್ ಕಲರ್ ಕಾಣ್ತಾ ಇದೆ. ಏನಾದರೂ ಹೆಲ್ತ್ ಕಿಟ್ ಏನಾದರೂ ಐತಾ ಅಲ್ಲಿ? ಸೇಫ್ಟಿಗೆ ಏನಾದರೂ ಇದ್ರೆ ಸಾಕಪ್ಪ. ನಾನು ಇವಾಗ ಕಾರ್ಗೆ ರಿಸೀವ್ ಮಾಡೋ ಇದರಲ್ಲಿ ಎಲ್ಲ ಬಿಸಿ ಪರ್ಸನ್ ಆಗಿಬಿಟ್ಟಿದ್ದೀನಿ ಇವಾಗ. ನಂಗೆ ಕಾರ್ ಬೇಕು ಒಂದು. ಇದೇ ಕಾರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನೇ ಎತ್ತೋಣ. ಸಾರಿ ಗಾಯ್ಸ್, ಇವ್ರು 3 ಜನ ಇವ್ರು ಹೊಡೆಯೋಕೆ ಬಂದಿದ್ದೆ. ನಿಮ್ಮ ಸಿಕ್ಕಾಕೊಂಡು ಒಬ್ಬ ಮಿಸ್ ಆಗಿಬಿಟ್ಟ. ಬಂದೇ ಇರೋ. ಏನಕ್ಕೂ ಅಷ್ಟು ಮಾಡ್ತೀರಾ? ನನಗೆ ಸ್ವಲ್ಪ ಗಾಡಿ ಹೊಡಿಯೋಕ್ಕೆ ಬರಲ್ಲ. ಬಟ್ ಡ್ರಿಪ್ ಚೆನ್ನಾಗಿ ಹೊಡಿತೀನಿ. ಯಾಕಂದರೆ ಗಾಡಿ ಹೊಡಿಯೋಕ್ಕೆ ಬರಲ್ಲ ಅದಕ್ಕೆ. ಸೊ ಇವಾಗ ಮುಂದೆ ಹೆಂಗೆ ಓಡಿಸೋದು ಏನಂತ ಗೊತ್ತಾಗ್ತಿಲ್ಲ. ಯಾವುದು ಲಂಬರ್ಗಿನಿ ತಗೋಬೇಕಂದ್ರೆ ಟರ್ನಿಂಗ್ ನಮಗೆ ಪ್ರಾಬ್ಲಮ್ ಆಗುತ್ತೆ. 3 ಜನ ಹೊಡೆದು ನಿಮ್ದೇನು ತಪ್ಪಿಲ್ಲ. ನಿಮಗೆ ಹೊಡೆಯಲ್ಲ ಬಿಡಿ. ನಮಗೆ ಯಾರು ಬೇಕು ಅವ್ರನ್ನೇ ಟಾರ್ಗೆಟ್ ಮಾಡೋದು ನಾವು. ಇವನು ಬಿಡಲ್ಲ. ಇವನು ಹೊಡಿತೀನಿ. ಇವನು ಇನ್ನೊಬ್ಬ ಇದ್ದಾನೆ. ಇನ್ನೊಬ್ಬ ಬೇಕು. ಹೆಲ್ತ್ ಕಡಿಮೆ ಆಗ್ತಿದೆ ಗುರು.
ಹೆಲ್ತ್ ಕಡಿಮೆ ಆಗ್ತಿದೆ, ಹೆಲ್ತ್ ಕಡಿಮೆ. ಅಲ್ಲಿ ಹೋಗಿದ್ದ ನೋಡಿ, ಬಂದ ಈಜು ಹೊಡಿತಿದ್ದಾನೆ ಅವು. ಇವನ್ನೇನು ರಿವರ್ಸಿಂದ ಬರೋಕ್ಕಾಗಲ್ಲ, ಗ್ರಿಪ್ ಹೊಡಿತೀನಿ. ಬ್ಯಾಕ್ ತಗೋ ಬೇಗ. ಇಲ್ಲಿ ಶರ್ಟ್ ಇನ್ನು ಕೊಲ್ಲೋದವ್ರು ಇವ್ರು ಬ್ಲಾಸ್ಟ್ ಆಗುತ್ತೆ. ಇವ್ರು 3 ಜನ ಆದರೂ ಹೊಡಿತೀನಿ. ಒಬ್ಬ ಉಳಿದ ಅನ್ಸುತ್ತೆ. ಇವನ್ ಹೊಡೆದು ಬಿಟ್ಟರೆ ಕೆಳಗಡೆ ಇದ್ದು, ಇಲ್ಲಾಂದ್ರೆ ಸತ್ತೆ ಖರೆ. ಇವನ್ ಹೊಡೆದು ಬಿಟ್ಟರೆ ನಾನು ಕೆಳಗಡೆ ಇಳಿತೀನಿ, ಅಲ್ಲಿವರೆಗೂ ಇಳಿಯಲ್ಲ. ಶರ್ಟ್ ಇದು ಕೂಡ ಹೋಯ್ತು. ಈ ನೆಕ್ಸ್ಟ್ ಗೇಮ್ ಮತ್ತೊಮ್ಮೆಯಿಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಏನಾಗತ್ತಂತ ಮತ್ತೆ ನೋಡೋಣ. ಬನ್ನಿ ಮತ್ತೆ ಹುಡುಕಾಡೋಕೆ ಸ್ಟಾರ್ಟ್ ಮಾಡೋಣ. ಯಾರು ಸಿಗ್ತಾರೋ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಇಲ್ಲಿ ನಾವು ಹೆಲ್ತ್ ಕಿಟ್ ಎಲ್ಲ ಸಿಗೋಕ್ಕೋಸ್ಕರ ನಾವು ಇಲ್ಲಿನ ಜಂಪ್ ಮಾಡಬೇಕು. ಬಟ್ ಇವಾಗ ಇಲ್ಲಿ ಜಂಪ್ ಮಾಡಕ್ಕೆ ಬರ್ತಾ ಇಲ್ಲ. ಈ ಕಡೆ ಏನೋ ಬಂದಿದೆ, ಇದು ಕಾರು ಅದು ಇದು. ಬಟ್ ಇದು ಇವಾಗ ಏನು ಪರ್ಚೇಸ್ ಮಾಡ್ಕೊಳ್ಳಲ್ಲ, ಅಮೌಂಟ್ ಕಡಿಮೆ ಇದೆ ನನ್ನ ಹತ್ರ. ಸೊ ಈ ಕಡೆಯಿಂದ ಬೇಡ, ದಂಡೆಯಿಂದ ಹೋಗಿ ನೋಡ್ತೀನಿ ಒಂದ್ಸರ್ತಿ. ಅದ್ರೂ ಆಗ್ತಾ ಇಲ್ಲ ಕೆಲಸ. ದಂಡೆಯಿಂದ ಈ ಕಡೆ ಮುಂದೆ ಪಟ್ಟ ಹೆಲ್ತ್ ಕಿಟ್ ಒಂದು ಸಿಕ್ತು. 3 ಹೆಲ್ತ್ ಕಿಟ್ ಆಯ್ತು ನನ್ನ ಹತ್ರ. ಇವಾಗ ನೆಕ್ಸ್ಟ್ ಇದರಲ್ಲಿ ಕೂಡ ಸ್ವಲ್ಪ ಪಾಯಿಂಟ್ ಸಿಗುತ್ತೆ. 10 ಪಾಯಿಂಟಲ್ಲಿ 3 ಇವಾಗ ಆಲ್ರೆಡಿ ನನ್ನ ಹತ್ರ ಇದೆ. ಇವಾಗ ಈ ಸೈಡಿಂದ ಹೋಗ್ಬಿಟ್ಟು ಗನ್ನಲ್ಲಿ ಗೋಳೆ ಇಲ್ಲ, ಬುಲೆಟ್ಸ್ ಇಲ್ಲ. ನಮ್ಮ ಕಡೆ ನಾವು ಗೋಳೆ ಅಂತೀವಿ. ಸೊ ಗನ್ನಲ್ಲಿ ಬುಲೆಟ್ಸ್ ಇಲ್ಲ. AK-47 ಬುಲೆಟ್ಸ್ ಇದೆ, ಬಟ್ ಅದು ಜಾಸ್ತಿ ಯೂಸ್ ಮಾಡಲ್ಲ. ಕಾರ್ ಗಾಡಿ ತೊಗೊಂಡು ಹೋಗೋಣ. ಇವನು ಇಳಿಸ್ಬಿಟ್ಟಿದ್ದೀನಿ. ಇವನು ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಇವಾಗ ನನ್ನ ಮೇಲೆ ಕಂಪ್ಲೇಂಟ್ ಮಾಡೋವರೆಗೂ. ಕಂಪ್ಲೇಂಟ್ ಮಾಡಿದ್ರು ನನ್ನ ಮೇಲೆ ಯಾವ ನೋಡ್ಯಾಕೆ ಬರ್ತಾ ಅವನ್ನೇ ಹಿಡ್ಕೊಂಡು ಹೋಗ್ತೀನಿ ನಾನು ಅಷ್ಟೇ. ಇವಾಗ ಸುಮ್ಮನೆ ನೋಡಲ್ಲ. ಇವಾಗ ಎಷ್ಟಂತ ನಾವು ಸಹಿಸ್ಕೊಳ್ಳೋದು. ಇವನು ಯಾವನು ಕನಿಕನಲ್ಲನೋ. ಬಾ ಎಂಥ ಜನ ಇರ್ತಿರು. 3 ಜನ ಹೊಡಿಬೇಕು ಅಂದ್ಕೊಂಡೆ, 2 ಜನ ಸಿಕ್ಕರಷ್ಟೇ. ಯಾವನು ಇವರು ಟ್ರಾಫಿಕ್ ರೂಲ್ಸ್ ಎಲ್ಲ ಏನು ಫಾಲೋ ಮಾಡಲ್ಲ. ಅಯ್ಯೋ ಪಾಪ ಅಮ್ಮಯ್ಯಕಿನ ಕೊಂದೆ. ಸಾರಿ ಮೇಡಮ್, ಸಾರಿ. ಇನ್ನು ಪೊಲೀಸ್ ನಾನು ಹೇಳಿರ್ಲಿಲ್ವಾ ಪೊಲೀಸ್ ಬರ್ತಾನಂತ. ಬಂದು ಹೊಡಿತಿದ್ದೆ ನೋಡಿ ಇಲ್ಲಿ. ಇವಾಗ ಬಿಡಲ್ಲ ನಾನು, ಅವನ್ನೇ ಹಿಡಿತೀನಿ ಇವಾಗ. 3 ಜನ ಇಲ್ಲಿಂದ ಬಂದರು ನೋಡಿ. ಈ ಕಡೆ ನೋಡಿ, ಈ ಕಡೆ 3 ಜನ ಕಾಣ್ತಿದ್ದ. ಅಲ್ಲಿ ಕಾಣ್ತಿದ್ದಾರೆ ನೋಡಿ 3 ಜನ. ಇಲ್ಲಿ ನಾನು ಇಲ್ಲೇ ಸಿಕ್ಕಾಕೊಂಡೆ. ಇಲ್ಲೇ 3 ಇಲ್ಲಿ ಇದ್ದಾರೆ ನೋಡಿ ಎಷ್ಟೋ ಜನ. ನಿಧಾನ. ಇವಾಗ ಯಾರನ್ನ ಬಿಡಬಾರ್ದು ಅಂದ್ಕೊಂಡಿದ್ದೀನಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಪೂರ್ತಿಯಾಗಿ ಹೊಡೆಯಕ್ಕೆ ಟ್ರೈ ಮಾಡೋಣ. ನನಗೆ ಅನ್ಸ್ಬಿಟ್ಟೆ ಇದು ಗಾಡಿ ಕೂಡ, ಯಾಕಂದ್ರೆ ನನಗೆ ನಾನು ಡ್ರೈವಿಂಗ್ ಅಷ್ಟೇ ಅಲ್ಲ ಆಯಿತು, ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬೆಂಕಿ ಹತ್ತತ್ತೆ. ಇದಕ್ಕೂ ಬೆಂಕಿ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗಂತೂ ಇದ್ರ ಕ್ಲಾರಿಟಿ ಗೊತ್ತಾಯಿತು. ಇದು ಕೂಡ ನಾನು ಸಾಯೋದು ಬೆಂಕಿ ಹತ್ಕೊಂಡೆ ಸಾಯ್ತೀನಿ. ಯಾಕಂದರೆ ಇದು ಹಂಗೆ ಇದೆ ಗೇಮು. ನನಗೆ ಅರ್ಥ ಆಗ್ತದೆ. ಆಯಿತು ನಾನು ಇಳಿಯಲ್ಲ. ಅವ್ರದ್ದು ಎಷ್ಟಾಗುತ್ತೋ ಅಷ್ಟು ಹೊಡಿತೀನಿ ಅವ್ರನ್ನ. ಬಟ್ ಅದರಿಂದ ಇಳಿಯಲ್ಲ, ಒಬ್ಬರನ್ನೂ ಬಿಡಲ್ಲ ಅದರಲ್ಲಿ. ನಾನು ಹೇಳಿರಲ್ವಾ ಇವತ್ತಿಗೆ ಇಲ್ಲಿಗೆ ಗೇಮ್ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮುಂದಿದ್ರೂ ಕೂಡ ನಾನು ಅದನ್ನ ಮಾಡಲ್ಲ. ಯಾಕಂದರೆ ಪದೇ ನಾನು ಬೆಂಕಿಯಲ್ಲೇ ಸಾಯ್ತಾ ಇದ್ದೀನಿ. ಅದಕ್ಕೋಸ್ಕರ ಮುಂದಿನ ಗೇಮ್ನ ನಾನು ಆಡ್ತೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದರೂ ಒಂದು ಸರ್ತಿ ಟ್ರೈ ಮಾಡೋಣ, ಬಿಡಲ್ಲ. ಇಳಿಯೋ ನೀನು ಫಸ್ಟು. ಈ ಗಾಡಿ ನಿಲ್ಲಿಸಿದ್ದಿದೆ, ಮೊದಲಿಗೆ ಯಾರು ಹೊಡೆದೆ. ಇದರಲ್ಲಿನೂ ಹಂಗೆ ಆಗುತ್ತೆ. ಯಾಕಂದರೆ ಗಾಡಿಗಳೆಲ್ಲ ಸರಿ ಇಲ್ಲ ಗುರು. ದಾರಿಲಿ ಹೋಗ್ಬೇಕಾದ್ರೆ ಮಡಲೇ ಏನು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ, ಏನೂ ಇಲ್ಲ. ಹಂಗೆ ಬಂದುಬಿಡ್ತಾರೆ ಎಲ್ಲ. ಎಲ್ಲಿಗಂತ ಹೋಗೋಣ ನಾವು? ನಮಗೆ ಪಕ್ಕ ಹೊಡ್ಯಕ್ಕೆ ಬರಲ್ಲ. ನಮ್ದು ಲೈಸೆನ್ಸ್ ಇಲ್ಲ ಫಸ್ಟ್ ನಂದು. ನಾನು ಹಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಲೊಕೇಶನ್ ಎಲ್ಲಿಗೆ ಹೋಗ್ಬೇಕಂದ್ರೆ ನಾನು ಇಲ್ಲಿ ಹೋಗಬೇಕು. ಬಟ್ ನಾನು ಹೋಗ್ತಿರೋದು ಎಲ್ಲಿ ನೋಡಿ.